ಸವಾಲಾದ ವಿದ್ಯಾರ್ಥಿನಿಯರ ನಾಪತ್ತೆ ಕೇಸ್. ಎಪ್ಪತ್ತೈದು ದಿನಗಳಾದರೂ ಸಿಗದ ವಿದ್ಯಾರ್ಥಿನಿಯರ ಸುಳಿವು. ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಪತ್ತೆಯಾಗಿದ್ದ ಇಬ್ಬರು ವಿದ್ಯಾರ್ಥಿನಿಯರ ಪ್ರಕರಣ ಇದೀಗ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಜನವರಿ 31ರಂದು ಮನೆ ಬಿಟ್ಟು ಹೊರಟ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿನಿ ತನಿಷ್ಕಾ ಹಾಗೂ ಜೂನಿಯರ್ ತೇಜಸ್ವಿನಿ ಇನ್ನೂ ಪತ್ತೆಯಾಗದೇ ಇರೋದ್ರಿಂದ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಇನ್ನು ಇಬ್ಬರು ವಿದ್ಯಾರ್ಥಿನಿಯರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ರು. ಇದುವರೆಗೂ ಯಾವುದೇ ಸ್ಪಷ್ಟ ಸುಳಿವು ಸಿಕ್ಕಿಲ್ಲ. ಈ ಸಂಬಂಧ 10 ಮಂದಿಯ ವಿಶೇಷ ತಂಡವನ್ನ ರಚಿಸಿ ಸುಮಾರು 70 ದಿನಗಳಿಂದಲೂ ಹೆಚ್ಚು ಹುಡುಕಿದ್ರೂ ವಿದ್ಯಾರ್ಥಿನಿಯರು ಮಾತ್ರ ಸಿಕ್ಕಿಲ್ಲ. ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಕೇರಳ, ಚಾಮರಾಜನಗರ, ಮೈಸೂರು ಸೇರಿದಂತೆ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹುಡುಕಾಡಿದ್ದು ಸದ್ಯ ಈ ವಿಶೇಷ ತಂಡವು ಕೇರಳದಲ್ಲಿ ಬೀಡು ಬಿಟ್ಟು ಹುಡುಕಾಟವನ್ನ ನಡೆಸ್ತಾ ಇದೆ. ಇನ್ನು ಪರೀಕ್ಷೆಯ ಭಯದಿಂದ ವಿದ್ಯಾರ್ಥಿನಿಯರು ಮನೆ ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಯಾವುದೇ ಮೊಬೈಲ್ ಫೋನ್ ಅನ್ನ ಬಳಸದೆ, ಎಟಿಎಂ ಕಾರ್ಡ್ ಬಳಸದೆ ಸಂಚರಿಸ್ತಾ ಇರೋದು ತನಿಖೆಗೆ ಮತ್ತಷ್ಟು ಸವಾಲಾಗಿದ್ದು, ಕೇವಲ 3,000 ರೂಪಾಯಿಗಳನ್ನ ತೆಗೆದುಕೊಂಡು ಮನೆ ಬಿಟ್ಟಿರುವ ಇವರು ಆಧಾರ್ ಕಾರ್ಡ್ ಬಳಸಿಕೊಂಡು ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಮಾಡಿದ್ದಾರೆ. ಇನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇವರ ಸುಳಿವು ಸಿಕ್ಕಿದ್ರು ಪೊಲೀಸರು ಅಲ್ಲಿಗೆ ತಲುಪುವಷ್ಟರಲ್ಲಿ ಇಬ್ಬರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಇನ್ನು ಈ ಪ್ರಕರಣ ಸಂಬಂಧ ವಿದ್ಯಾರ್ಥಿನಿಯರ ಪೋಷಕರು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಿದ್ರು. ವಿದ್ಯಾರ್ಥಿನಿಯರನ್ನ ಪತ್ತೆ ಹಚ್ಚಲು ನ್ಯಾಯಾಲಯವು ಪೊಲೀಸರಿಗೆ 1 ವಾರದ ಗಡುವನ್ನ ನೀಡಿದ್ರು. ಈಗಾಗಲೇ ಆ ಗಡುವು ಮುಗಿದು ತಿಂಗಳಿಗೂ ಹೆಚ್ಚು ಕಾಲ ಕಳೆದಿದೆ. ಇನ್ನು ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗದ ಹಿನ್ನೆಲೆ ಈ ಪ್ರಕರಣ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿದ್ದು, ವಿದ್ಯಾರ್ಥಿನಿಯರ ಪತ್ತೆಗೆ ವಿಶೇಷ ತಂಡಗಳಿಂದ ಹುಡುಕಾಟವನ್ನ ಮುಂದುವರೆಸಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.